ಕೋಟಿ ಕೊಟ್ಟು ತಗೊಂಡಿದ್ದೀವಿ ನಾವು. ಟಾಟಾ, ಹುಷಾರು. ದೂರ ಆದವರು ದೂರನೇ ಹಾಕ್ಬಿಡ್ಲಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ವೆರೈಟೀಸ್ ಆಫ್ ತಿಂಡಿ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಫುಲ್ ನೋಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೊಂದು ಶಾಕ್ ಆದಿತ್ತು. ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿದೆ. ನಾನು ಆಲ್ರೆಡಿ ಚಪಾತಿ ಮಾಡೋಣ ಅಂತ ಯೋಚನೆ ಮಾಡಿದ್ದೆ, ಬಟ್ ಹಿಟ್ಟು ಖಾಲಿ ಆಗಿತ್ತಲ್ಲ. ಇವನು ಒಬ್ನಿಗೆ ಏನು ಮಾಡೋದು? ಯಾಕೆಂದರೆ 7 ಗಂಟೆಗೆ ಅವನಿಗೆ ತಿಂಡಿ ರೆಡಿ ಮಾಡಿ ಕೊಟ್ಬಿಡ್ಬೇಕು. ಸೊ ಅವನಿಗೊಬ್ನಿಗೆ ಅಂತ ಹೇಳ್ಬಿಟ್ಟು ಚಪಾತಿನ ಗೋಬಿ ಪಲ್ಯ ಮಾಡಿ ರೆಡಿ ಮಾಡಿಬಿಟ್ಟೆ. ಮತ್ತೆ ನಿತಿನ್ಗೋಸ್ಕರ ಮತ್ತೆ ಇನ್ನೊಂದು ಬಿಸಿಬೇಳೆ ಬಾತ್ ಮಾಡಿದೆ. ನಾನು ಅಷ್ಟು ಕೆಲಸ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ದು ಅವ್ರಿಗೆ ಏನು ಬೇಕು ಅದನ್ನೆಲ್ಲ ತಿಂಡಿ ಮಾಡಿಕೊಟ್ಟು ಎಲ್ಲ ಕೆಲಸ ಮಾಡಿ ಅವ್ರಿಗೆ ತಿನ್ನಿಸಿ ಎಲ್ಲ ರೆಡಿ ಮಾಡಿದ್ರು ಇವ್ನಿಗೆ ಇನ್ನೂ ನೋಡಿ ಇನ್ನೂ ಜಗಳ ಮಾಡ್ತಾ ಇದ್ದೇನೆ. ಹೋಗಿ ವಾಟರ್ ಬಾಟ್ಲು ತಗೊಬನ್ನಿ ಅಂತ. ಶೂ ತೆಗೆದುಕೊಡ್ಬೇಕು, ಸಾಕ್ಸ್ ತೆಗೆದುಕೊಡ್ಬೇಕು, ಬ್ಯಾಗ್ ತೆಗೆದುಕೊಡ್ಬೇಕು, ಲಂಚ್ ಬಾಕ್ಸ್ ತೆಗೆದುಕೊಡ್ಬೇಕು, ವಾಟರ್ ಬಾಟ್ಲು ತೆಗೆದುಕೊಡ್ಬೇಕು. ಕೊನೆಗೆ ಅವ್ರು ತಿನ್ನೋಕೆ ಟೈಮ್ ಆಗಿಲ್ಲ ಅಂದರೆ ಅದನ್ನು ತಿನ್ಸು ಕಳಿಸ್ಬೇಕು. ಎಷ್ಟಂತ ಕೆಲಸ ಮಾಡೋದು. ನಾವು ಎಷ್ಟು ಮಾಡಿದ್ರು ಅವ್ರಿಗೆ ಸಮಾಧಾನನೇ ಆಗಿಲ್ಲ. ತಾಯಿ ಆಗೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅಲ್ಲಿಗೆ ಒದ್ದು ಬಿಡ್ತೀನಿ. ಗಂಟೆ 7:15 ಆಗೋಯ್ತು. ಅವನಿಗೆ 7 ಗಂಟೆಗೆ ಇದ್ದಿದ್ದು 7:15ಕ್ಕೆ ರೆಡಿ ಆಗ್ಬಿಟ್ಟ. ಹಂಗೂ ಫೈನಲಿ ಸಮಾಧಾನ ಮಾಡಿಸಿ ಹೋಗ್ಬಿಟ್ಟು ಬಾರವ್ವ ಅಂತ ಕಳಿಸ್ದೆ. ಹುಷಾರು ಹುಷಾರು, ಬಾಯ್. ಈ ಕಡೆ ತಿರುಗು, ಬಾಯ್. ಆಯ್ತಾ? ಬಾಕ್ಸ್ ರೆಡಿ ಆಗೈತೆ. ಗಂಟೆ 7:45 ಆಗೋಯ್ತು. ಏನಾಯ್ತು? ಬಿಸಿಬೇಳೆ ಬಾತ್ ರೆಡಿ, ಚಪಾತಿನೂ ರೆಡಿ. ಒಬ್ಬರು ತಗೊಂಡು ತಿನ್ಕೊಂಡು ಹೋಗಾಯ್ತು, ಇನ್ನೊಬ್ರು ತಿಂತವ್ರೆ. 2 ತಿಂಡಿ ಮಾಡೋ ಹೊತ್ತಿಗೆ ಸಾಕಾಗಿ ಸುಸ್ತಾಗಿ ಹೋಯ್ತು ನನಗೆ. 7:45 ಆಯಿತು. ಇನ್ನೂ ಹೊರಗಡೆಗೆ ನೀರು ಹಾಕಲಿಲ್ಲ. ಗಿಡಕ್ಕೆ ನೀರು ಹಾಕಬೇಕು, ಗಾಡಿ ತೊಳಿಬೇಕು. ಎಷ್ಟಪ್ಪ ಕೆಲಸ. ಒಂದು ದಿನದಲ್ಲಿ ಎಷ್ಟಂತ ಕೆಲಸ ಮಾಡೋಕ್ಕಾಗುತ್ತೆ ಒಬ್ಬೊಬ್ರು. ಇಟ್ಸ್ ಟೂ ಹಾರ್ಡ್. ಬೆಕ್ಕಕ್ಕೆ ಪಿಯಾ ಮಿಯಾ ಮಿಯಾ ಅಂತ ಐತೆ. ಹೊರಗಡೆ ಹೋಗೈತಾ? ಬಾ ಲೂಸಿ, ಬಾ ಬಾ. ಹಾಂ, ಬಾರೆ ಬಂದ. ಇವರು ನಮ್ಮ ಕ್ಯಾಡಬಾಮ್. ಇವರಿಗೆ 100 ಕೋಟಿ ಕೊಟ್ಟು ತಗೊಂಡಿದ್ದೀವಿ ನಾವು. ಇವ್ರು ಇಲ್ಲೇ ತಿಂತಾರೆ, ಇಲ್ಲೇ ಮಲಗ್ತಾರೆ, ಇಲ್ಲೇ ಇರ್ತಾರೆ. ಅಯ್ಯಪ್ಪ, ಚುಚ್ಕೊಂಡು ಓಡಾಡ್ತಾರೆ. ಇಲ್ಲಿ ನಮ್ಮ ಕ್ಯಾಡಬಾಂಬ್ ಇವರು. 100 crores ವರ್ತ್. ಯಾವಾಗ ಬೇಕಾವಾಗ ಒಂಥರ ಹೆಂಗೆ ಅಂದರೆ ನಿದ್ದೆ ಮಾಡಿಬಿಡ್ತಾರೆ. ಈ ಕುಡುಕರು ನಿದ್ದೆ ಮಾಡ್ತಾರಲ್ಲ ಆ ಥರ ಯಾವಾಗ ಬೇಕಾವಾಗ ಆರಾಮಾಗಿ ಸೋಫಾದಲ್ಲಿ ನಿದ್ದೆ ಮಾಡ್ಕೊಂಡಿರ್ತಾರೆ ನಮ್ಮ ಕ್ಯಾಡಬಾಂಬು. 100 ಕೋಟಿ ತಂದ್ಬಿಟ್ಟು ಮಲ್ಕೊಳಕ್ಕೆ ಬಿಟ್ಟಿದ್ದೀನಿ ನಾನು ಇಲ್ಲಿ ಮನೇಲಿ. 100 crores ಅದಕ್ಕೆ. ಐ ಏನದು? ಏಯ್ ಲೂಸಿ, ಬಾ. ನೋಡಲ್ಲಿ ಕಿಟ್ ನಮ್ಮ ರಾಣಿ ವಾಶ್. ಇವರು ವಾಶ್. ಇಲ್ಲಿ ತಗೊಂಡು ಹೋಗೋದು. ಅಯ್ಯಯ್ಯೋ. ನಮ್ಮ ಮಾರ್ನಿಂಗ್ ರೂಟೀನ್ಸ್ಗಳು ನಡೆಯೋದೇ ಇದರಿಂದ ಅಂತ ಅನ್ಸುತ್ತೆ ಅಲ್ವಾ? ಬೆಳಗ್ಗೆ ಎದ್ದೇಳೋದು, ಮನೆ ಕೆಲಸಗಳನ್ನ ಮಾಡೋದು, ತಿಂಡಿ ಮಾಡೋದು, ಮಕ್ಳು ನೋಡ್ಕೊಳ್ಳೋದು, ಮಕ್ಳಿಗೆ ಏನು ಬೇಕು ಅದನ್ನು ತಂದು ಮತ್ತೆ ಮನೆಗೆ ಬರೋದು, ಮತ್ತೆ ಮನೇಲಿ ಏನಿದೆಯೋ ಆ ಕೆಲಸಗಳನ್ನೆಲ್ಲನೂ ಮಾಡ್ಕೊಳ್ಳೋದು. ಯಪ್ಪ ದೇವ್ರೇ, ಯಾರಿಗೆ ಬೇಕಪ್ಪ ಈ ಹೆಣ್ಣಿನ ಜೀವನ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಆದ್ರೂ ಹೆಣ್ಣಿನ ಸಾರ್ಥಕತೆ ಅಂತ ಇರೋದೇ ಇದರಲ್ಲಿ. ಬಾಕಿ ಉಳಿದಿದ್ದೆಲ್ಲ ನಶ್ವರ ಅಷ್ಟೇನೆ. ನಾವೇನೇ ಸಾಧನೆ ಮಾಡಿದ್ರು ಇಷ್ಟು ಕೆಲಸದಲ್ಲಿ ಪರ್ಫೆಕ್ಷನ್ ಆಗಲಿಲ್ಲ ಅಂತ ಅಂದರೆ ನಮ್ಮ ಸಾಧನೆ ಎಲ್ಲ ಝೀರೋ ಅಂತ ಅನಿಸ್ಕೊಂಡ್ಬಿಡುತ್ತೆ. ತಿಂಡಿ ರೆಡಿಯಾಗಿದೆ. ಆ್ಯಂಡ್ ಸಾಂಬಾರ್ಗೂ ರೆಡಿ ಮಾಡಿದ್ದೀನಿ. ಪಾಲಕ್ ಸೊಪ್ಪು, ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಲೈಫನ್ನು ಈ ಓಟದಲ್ಲಿ ಯಾವಾಗ ಏನೇನಾಗುತ್ತೋ ನೋಬಡಿ ನೋಸ್. ಯಾರು ಗೊತ್ತಿರಲ್ಲ. ಯಾವ ಕ್ಷಣಕ್ಕೆ ಏನು ಬೇಕಿದ್ರೂ ಆಗ್ಬೋದು. ನಾವಿವತ್ತು ಇಲ್ಲಿದ್ದೀವಿ, ನಾಳೆ ಎಲ್ಲಿರ್ತೀವೋ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ವಿಷಯ ಇಲ್ಲ ಗೊತ್ತಾ,
ಕೆಲವರು ದೂರ ಇಟ್ಕೊಂಡು ಬೆಂಕಿ ಹಚ್ಚಿದ್ರೆ ಇನ್ ಕೆಲವರು ಜೊತೆಗೆ ಇದ್ದು ಬೆಂಕಿ ಹಚ್ಚಿತಾರೆ. ಯಾವಾಗ ಹಚ್ಚಿರ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ದೂರ ಆದವರು ದೂರನೇ ಹಾಕ್ಬಿಡ್ಲಿ, ಒಡೆದ ಹಾಲು ನೈವೇದ್ಯಕ್ಕಾಗಲ್ಲ. ಸತ್ಯ ಅಲ್ವಾ? ನಾವು ಜೇನುನೊಣಕ್ಕೆ ಸಿಹಿ ಬೇಕು ಅಂತ ಹುಡ್ಕೊಂಡು ಹೋದ್ರೆ ಜೇನ್ ಕಚ್ಚುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಲೈಫ್ ಈಸ್ ಶಾರ್ಟ್, ಮೇಕ್ ದಟ್ ಸ್ವೀಟ್. ಆಗುತ್ತೋ ಆಗಲಿ, ಹೋಗುತ್ತೋ ಹೋಗ್ಲಿ, ಬಟ್ ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಡ್ಲಿ ಅಷ್ಟೇ. ಐಶ್ವರ್ಯ ಕೊಡ್ಲಿ, ಅಂತಸ್ತು ಕೊಡ್ಲಿ, ಅದೆಲ್ಲ ಎರಡನೇ ವಿಷಯ. ಮೊದಲು ಆಯಸ್ಸು ಆರೋಗ್ಯ ಕೊಡ್ಲಿ. ನಮ್ಮ ಫ್ಯಾಮಿಲಿಯವ್ರು ಎಲ್ರೂ ಚೆನ್ನಾಗಿಟ್ಟಿರ್ಲಿ, ಎಲ್ಲರೂ ಫ್ಯಾಮಿಲಿಯವ್ರನ್ನೂ ಫಸ್ಟು ಚೆನ್ನಾಗಿಟ್ಟಿರ್ಲಿ ಅಷ್ಟೇ. ತಿಂಡಿ ಎಲ್ಲ ತಿಂದು ಆಮೇಲೆ ಒಂದು ಪ್ರಮೋಷನ್ ಕೊಟ್ಟಿದ್ರು ಸ್ವಾಮೀಜಿಗಳು, ಗುರೂಜಿಗಳ್ದು ಒಂದು ಪ್ರಮೋಷನ್ ಇತ್ತು. ಸರಿ ಓಕೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡ್ಕೋಬೇಕಲ್ಲ, ಆಯಿತು ಅಂತ ಹೇಳಿ ಒಂದು ಪ್ರಮೋಷನ್ನು ಮಾಡ್ಕೊಂಡ್ಬಿಟ್ಟು ಆಫೀಸಿಗೆ ರೆಡಿ ಆದೆ. ಆ್ಯಕ್ಚುಲಿ ಆಫೀಸಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು. ಅದಾದಮೇಲೆ ಮತ್ತೆ ಇನ್ನು ಮಕ್ಕಳದೆಲ್ಲ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಬರ್ಬೇಕು. ಸೊ ಮೊದಲೇ ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತೆ ಅಲ್ಲಿಗೂ ಹೊರಡ್ತೀನಿ. ಈಗ ಆಫೀಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗೋದು. ಇವತ್ತು ಕರಾಟೆ ಕ್ಲಾಸಲ್ಲಿ ಏನೋ ಮೀಟಿಂಗ್ ಇದೆ ಅಂತ ಬರೋಕ್ಕೆ ಹೇಳಿದ್ದಾರೆ. ನಾನು ಬೆಳಿಗ್ಗೆನೇ ಆಫೀಸ್ಗೆ ಹೋಗಿ ಅರ್ಧ ಮುಕ್ಕಾಲು ಆಫೀಸ್ ಕೆಲಸ ಮುಗಿಸ್ಕೊಂಡು ಇವಾಗ ಮೀಟಿಂಗ್ ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲಿ ಯಾವ ರೀತಿ ಮೀಟಿಂಗ್ ಮಾಡ್ತಿರ್ತಾರೆ ಅಂತ. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ದೇವರಿದು. ಮೊದಲು ಅಲ್ಲಿದ್ದರು, ಆಮೇಲೆ ಇಲ್ಲಿಗೆ ಬಂದಿದ್ದಾರೆ. ಅಂತೂ ಎಕ್ಸ್ಟ್ರಾ ಆರ್ಡಿನರಿ. ಇದು ಸ್ವಿಮ್ಮಿಂಗ್ ಪೂಲು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೊಂದು ಮರಗಳು ಸದ್ಯಕ್ಕೆ ಹಾಸನದಲ್ಲಿ ಇಲ್ಲಿ ಮಾತ್ರ ಇರೋದು. ಹೊರಗಡೆ ಎಲ್ಲ ಇದ್ದಿದ್ದು ಅದನ್ನೆಲ್ಲನೂ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಎಲ್ಲರನ್ನೂ ಸೇರಿಸಿ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಯೂಟ್ಯೂಬಿಗೆ. ನಂಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಜಾಮೂನು ಮತ್ತು ಇದು ಏನಂತದ ರಸ್ಮಲಾಯಿ, ಇವೆರಡನ್ನೂ ತಿನ್ನಬೇಕು ಅಂತ. ಆಗಿದ್ದಾಗಲೇ ತಿನ್ಕೊಂಡೇ ಬರೋಣ ಅಂತ ಹೇಳ್ದೆ. ಹೋದೆ ಸ್ವೀಟ್ ಅಂಗಡಿಗೆ. ನನಗೆ ಏನು ಯಾವಾಗಲೂ ಗೊತ್ತಾ, ಯಾವಾಗ ಏನು ಕ್ರೇವಿಂಗ್ಸ್ ಆಗಿಬಿಡುತ್ತೋ ನನಗೆ ಅವಾಗ ತಿನ್ಬಿಡ್ಬೇಕು. ಆವಾಗಲೇ ನಂಗೆ ನೆಮ್ಮದಿ, ಆವಾಗಲೇ ನಂಗೆ ಸಮಾಧಾನ. ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ ಗೊತ್ತಾ, ಸಣ್ಣ ಸಣ್ಣ ವಿಷಯದಲ್ಲೇ ಸಿಕ್ಕುವಂತಹ ಖುಷಿಗಳನ್ನ ನಾವು ಆ ಟೈಮಿಗೆ ಅನುಭವಿಸ್ಬಿಡ್ಬೇಕು. ಯಾಕೆ ಅಂದರೆ ಲೈಫ್ ಈಸ್ ಟೂ ಶಾರ್ಟ್. ಯಾವಾಗ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಶನಿವಾರ ಆಗಿದ್ರಿಂದ ಎಲ್ಲ ಮುಗಿಸ್ಕೊಂಡು ಶನಿದೇವ್ರ ದೇವಸ್ಥಾನಕ್ಕೆ ಬಂದೆ. ಬೆಲ್ಲದ ಆರತಿ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಾನು ಯಾವಾಗಲೂ ದೇವಸ್ಥಾನಗಳಿಗೆ ಹೋಗೋದು ತುಂಬ ಕಡಿಮೆ, ಯಾಕೆಂದರೆ ಟೈಮ್ ಸಿಕ್ಕಿರೋಲ್ಲ. ಆಮೇಲೆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಮಡಿಯಾಗಿರಬೇಕು. ನಾವು ಎಲ್ಲ ಕಡೆ ಓಡಾಡ್ತಿರ್ತೀವಿ, ಆಫೀಸು, ಆಮೇಲೆ ಅಲ್ಲಿ ಇಲ್ಲಿ ಮನೆ ಎಲ್ಲ ಕಡೆ ಓಡಾಡ್ತಿರ್ತೀವಲ್ಲ. ಸೊ ಹಾಗಾಗಿ ಅವಾಗೆಲ್ಲನೂ ಮಡಿ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಗಳು ಹೋಗೋದು ತುಂಬ ಕಡಿಮೆ. ಆಮೇಲೆ ಈ ಶಾಸ್ತ್ರ ಹೇಳೋದು ಇದನ್ನೆಲ್ಲ ನಂಬೋದು ಸ್ವಲ್ಪ ಕಡಿಮೆ ನಾನು. ಬಟ್ ಆದ್ರೂ ಒಂದೊಂದ್ಸರಿ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ, ನಮಗೆ ಕಷ್ಟ ಬಂದಾಗ, ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ಬಿಟ್ಟು ಆ ಟೈಮಿಗೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅದ್ರ ಬದಲು ಯಾವಾಗ್ಲೂ ಒಂದು ಏನು ಗೊತ್ತಾ, ಇವಾಗ ನಮ್ಮ ಹಿಂದೂ ಬೇಸಿಕ್ ಫೌಂಡೇಶನ್ನೇ ಭಗವಂತ ಅಂತ ನಂಬ್ತೀವಿ, ರಿಚುವಲ್ಸ್ಗಳನ್ನ ನಂಬ್ತೀವಿ. ಹಿಂದಿನ ಕಾಲದಲ್ಲಿ ಏನೇನು ನಡ್ಸ್ಕೊಂಡು ಬಂದಿದ್ರಲ್ಲ ಅದನ್ನೆಲ್ಲ ನಾವು ನಂಬ್ತೀವಿ. ನಂಬಿದಾಗ ನಾವು ಇದನ್ನೆಲ್ಲನೂ ರೂಢಿಸ್ಕೊಂಡು ಹೋಗ್ತಾ ಇರಬೇಕು. ಆವಾಗ ನಮಗೆ ಹೊಸದಾಗಿ ಒಂದ್ಸರಿ ಮಾಡುವಾಗ ಅದು ಒಂಥರ ಏನೋ ಬೇರೆ ಥರ ಫೀಲ್ ಆಗುತ್ತೆ. ಬಟ್ ರೂಢಿಸ್ಕೊಂಡಿದ್ರೆ ಅದು ನಿಜವಾಗ್ಲೂ ಒಳ್ಳೇದಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇನ್ನು ಮುಂದೆ ಹಾಗೆ ರೂಢಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಷಣ್ಮಹಾತ್ಮನ ದೇವಸ್ಥಾನಕ್ಕೆ ಬಂದೆ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಪ್ರತಿ ಸರಿ ಷಣ್ಮಹಾತ್ಮನ ದೇವಸ್ಥಾನಕ್ಕೆ ಬಂದಾಗ ನೀವು ಈ ಮಂತ್ರನ ಹೇಳ್ಕೊಳ್ಳಿ. ಹಾಗೇನೇನೆ ಶನೇಶ್ಚರಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂಧ ಪ್ರಚೋದಯಾತ್ ಅಂತ ಹೇಳ್ಬಿಟ್ಟು ಈ ಮಂತ್ರನೂ ಹೇಳ್ಕೊತಾ ಇರಬೇಕು. ಅದಾದಮೇಲೆ ನಾನು ಆರ್ಯನ್ ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಡೇ ಎಂಡ್ ಆಗೋದೆ ನನಗೆ ಆರ್ಯನ್ನ ಸ್ಕೂಲಿಂದ ಕರ್ಕೊಂಡು ಬರುವಾಗ. ಯಾಕೆಂದರೆ ಒಂದ್ಸರಿ ಸ್ಯಾಟರ್ಡೆ ಹೊತ್ತು 7 ಗಂಟೆಗೆ, ಮಾಮೂಲಿ ದಿವಸ 8 ಗಂಟೆನೂ ಆಗ್ಬೋದು, 9 ಗಂಟೆನೂ ಆಗ್ಬೋದು. ಸೊ ಅಲ್ಲಿಂದ ಕರ್ಕೊಂಡು ಬಂದು ಮತ್ತೆ ಯಥಾ ಪ್ರಕಾರ ಮನೇಲಿ ಅಡುಗೆ ಮಾಡೋದು, ಆ ಕೆಲಸ ಈ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಆರ್ಯನ್ ಕರ್ಕೊಂಬರಕ್ಕೆ ಹೋಗಿದ್ದೆ. ಅಲ್ಲಿ ಏನು ಹೇಳ್ತಾ ಇದ್ದೆ, ಅಯ್ಯ ಅಂದರೆ ಏನರ್ಥ ಹೇಳುತ್ತೆ, ಯಾರು ಇಲ್ಲ ನಾನು ಒಬ್ಬನೇ ಅಂತಿದ್ಯಲ್ಲ, ಯಾರು ಇಲ್ಲಿ ನಿನಗೆ ಕರ್ಕೊಂಡು ಹೋಗ್ತಾರೆ. ನೋಡು ನನ್ನ ಥರನೇ ಕಾಣಿಸ್ತೀಯ, ಸೇಮ್ ಟು ಸೇಮ್. ಗಾಡಿ ಆನ್ ಆಗೈತೆ ಬಿಡು, ಅದೇ ನಾನು ನೋಡು ಅಲ್ವಾ, ಸೇಮ್ ಟು ಸೇಮ್. ನೋಡಲ್ಲ ಹೇಗೆ ಹತ್ರಪ್ಪ ನೋಡುವ. ಈ ವಿಡಿಯೋ
ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.